ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 22ನೇ ವಚನ. ದೇವರು ಅವುಗಳನ್ನು ಆಶೀರ್ವದಿಸಿ ಫಲಿಸಿರಿ, ಹೆಚ್ಚಿರಿ, ಸಮುದ್ರದ ನೀರುಗಳನ್ನು ತುಂಬಿರಿ, ಹಕ್ಕಿಗಳು ಭೂಮಿಯ ಮೇಲೆ ಹೆಚ್ಚಿರಲಿ ಎಂದನು. ಪ್ರಿಯರೇ, ಇಂದು ನಾವು ನೋಡುತ್ತಾ ಇರತಕ್ಕಂಥ ಈ ವಾಕ್ಯವು ತುಂಬಾ ವಿಶೇಷವಾದಂಥ ಒಂದು ವಿಷಯ ಆಗಿದೆ. ಯಾಕೆಂಬುದಾಗಿ ನೋಡುವಾಗ ಇದು ಸೃಷ್ಟಿಯಲ್ಲಿ ದೇವರು ಕೊಟ್ಟ ಮೊದಲನೇ ಆಶೀರ್ವಾದ. ಅಂದರೆ ಅರ್ಥ, ಆಶೀರ್ವಾದ ಎಂಬ ಪದ ಮೊಟ್ಟ ಮೊದಲನೇದಾಗಿ ಈ ಒಂದು ವಾಕ್ಯದಲ್ಲಿ ಬರುತ್ತದೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಹಾಗಾದ್ರೆ ಇಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ನೋಡುವಾಗ ದೇವರು ಆಶೀರ್ವದಿಸಿದನು. ಪ್ರಿಯರೇ, ಈ ವಾಕ್ಯದಲ್ಲಿ ಆಶೀರ್ವಾದ ಅಂದರೆ ಅದು ಕೇವಲ ಒಳ್ಳೆಯ ಭಾವನೆ ಅಲ್ಲ ಪ್ರಿಯರೇ, ಆದರೆ ಅದು ದೇವರು ಕೊಡುವಂತಹ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತೋರಿಸುವಂಥದ್ದಾಗಿದೆ. ಅಂದರೆ ಅರ್ಥ, ದೇವರು ಜೀವವನ್ನು ಸೃಷ್ಟಿಸಿದ್ದು ಮಾತ್ರವಲ್ಲ, ಆ ಜೀವವು ಮುಂದುವರಿಯಲು ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ, ಸಾಮರ್ಥ್ಯವನ್ನ ಕೊಟ್ಟರು ಎಂಬುದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಆಶೀರ್ವಾದ ಅನ್ನುವಂಥದ್ದು ದೇವರಿಂದ ಬಂದಂತ ಶಕ್ತಿ, ದೇವರಿಂದ ಬಂದಂತ ಸಾಮರ್ಥ್ಯ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಫಲಿಸಿರಿ, ಹೆಚ್ಚಿರಿ ಅನ್ನುವಂಥ ಪದಗಳು, ಇದು ದೇವರ ಒಂದು ಆದೇಶ ಆಗಿದೆ ಪ್ರಿಯರೇ. ಅಂದ್ರೆ ಅರ್ಥ, ಜೀವ ಹೆಚ್ಚಾಗಬೇಕು ಎಂಬುದು ದೇವರ ಒಂದು ಇಚ್ಛೆಯಾಗಿತ್ತು. ಸಮೃದ್ಧಿ ಅನ್ನುವಂಥದ್ದು ದೇವರ ಯೋಜನೆಯ ಒಂದು ಭಾಗವಾಗಿದೆ. ಅಂದರೆ ಇದು ಅಸ್ತವ್ಯಸ್ತವಾಗಿ ಬೆಳೆಯುವುದು ಅಲ್ಲ ಹೊರತು ಪ್ರತಿ ಜೀವಕ್ಕೂ ತನ್ನದೇ ಆದಂಥ ಸ್ಥಳದಲ್ಲಿ ಸಮೃದ್ಧಿ ಆಗಬೇಕು ಎಂಬುದಾಗಿ ಕರ್ತನು ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ತುಂಬಿರಿ ಅಥವಾ ಹೆಚ್ಚಿರಲಿ. ದೇವರು ಯಾವ ಒಂದು ಜೀವವನ್ನು ಕಡಿಮೆ ಮಾಡುವಂತ ದೇವರಲ್ಲ, ಆದರೆ ಸರಿಯಾದ ಗಡಿಯೊಳಗೆ ಸಮೃದ್ಧಿಯನ್ನ ಬಯಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಂಗಂದ್ರೆ ಅರ್ಥ, ಮೀನುಗಳನ್ನ ಸಮುದ್ರದಲ್ಲಿ ಹೆಚ್ಚಾಗಲಿ ಎಂದರು, ಹಕ್ಕಿಗಳನ್ನ ಭೂಮಿಯ ಮೇಲೆ ಹಾರಾಡುವುದು ಹೆಚ್ಚಾಗಲಿ ಎಂದರು. ಅರ್ಥ, ಗಡಿಯು ದೇವರಿಟ್ಟಿರುವಂಥದ್ದು, ಸಮೃದ್ಧಿಯು ದೇವರೇ ಕೊಟ್ಟಿರುವಂಥದ್ದು. ಹಾಗಾದ್ರೆ ಈ ವಾಕ್ಯದಿಂದ ನಾವು ಕಲಿಯುವಂಥ ಪಾಠ ಏನೆಂಬುದಾಗಿ ನಾವು ನೋಡುವುದಾದ್ರೆ, ಆಶೀರ್ವಾದವು ದೇವರಿಂದ ಮಾತ್ರ ಬರುತ್ತದೆ, ಫಲವತ್ತತೆ ದೇವರ ಆದೇಶದಿಂದ ಬರುತ್ತದೆ ಪ್ರಿಯರೇ, ಮತ್ತು ಸಮೃದ್ಧಿಯು ದೇವರ ಗಡಿಯೊಳಗೆ ನಡೆಯುತ್ತದೆ. ಜೀವ ದೇವರ ಮಾತಿನಿಂದ ಶುರುವಾಯಿತು, ಅದೇ ದೇವರ ಮಾತಿನಿಂದ ಮುಂದುವರಿಯುತ್ತಾ ಇದೆ ಎಂಬುದನ್ನ ಈ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತಾ ಇದೆ ಪ್ರಿಯರೇ. ಹಾಗಾದ್ರೆ ಈ ವಾಕ್ಯವು ನಮಗೆ ತರುವಂತ ವಾಗ್ದಾನ, ದೇವರು ನಿಮ್ಮ ಜೀವನವನ್ನ ಫಲವತ್ತಾಗಿಸಲು ಬಯಸುತ್ತಾರೆ. ನಿಮ್ಮ ಜೀವನ ನಿಂತು ಹೋಗುವುದಕ್ಕೆ ಅಲ್ಲ, ಕಡಿಮೆ ಆಗುವುದಕ್ಕೆ ಅಲ್ಲ, ಆದರೆ ಮುಂದುವರೆಯಲು, ಸಮೃದ್ಧಿ ಹೊಂದಲು, ಹೆಚ್ಚಾಗಲು ದೇವರು ಬಯಸುತ್ತಾರೆ ಪ್ರಿಯರೇ. ಹಾಗಾದ್ರೆ ನಾವು ಪಾಲಿಸಬೇಕಾಗಿರ್ತಕ್ಕಂಥ ದೇವರ ಆಜ್ಞೆ, ದೇವರು ಕೊಡುವಂತ ಆಶೀರ್ವಾದಕ್ಕೆ ನಾವು ವಿಧೇಯರಾಗಿರಬೇಕು. ಅಂದರೆ ದೇವರು ಕೊಟ್ಟಂತ ಶಕ್ತಿಯನ್ನ ನಾವು ನಿರ್ಲಕ್ಷಿಸಬಾರದು, ಅದಲ್ಲದೆ ದೇವರು ಹಾಕಿರುವಂತ ಗಡಿಗಳನ್ನ ನಾವು ಮೀರಬಾರದು ಸಹ. ಆಶೀರ್ವಾದವು ವಿಧೇಯತೆಯಲ್ಲಿ ಕೆಲಸ ಮಾಡುತ್ತದೆ ಪ್ರಿಯರೇ. ಹಾಗಾದ್ರೆ ಇದನ್ನು ನಾವು ನೆನಪಿಟ್ಟುಕೊಳ್ಳೋಣ. ಆಶೀರ್ವಾದ ಕೊಡುವಂಥ ದೇವರು ಫಲವತ್ತತೆಯನ್ನೂ ಸಹ ನಿಯಂತ್ರಿಸುತ್ತಾರೆ. ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಲಿ. ಆಮೇನ್.